ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಎಂಬ ಸಿಡಬ್ಲ್ಯೂಎಂಎ ತಾಕೀತಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಡಿಸಿಷನ್ ಅನ್ನು ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೂ ಮುಂಚೆ ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಕಾವೇರಿ ಕಿಚ್ಚಿಗೆ ಸರ್ಕಾರ ಯಾವ ರೀತಿ ಮದ್ದೆರೆಯಬಹುದು ಮತ್ತು ವಿಪಕ್ಷಗಳ ಸಲಹೆ ಯಾವ ರೀತಿ ಇರಬಹುದು ಹಾಗೂ ಏಕತೆಯ ಧ್ವನಿ ಹೊರಹೊಮ್ಮೋದು ಜಲದ ವಿಚಾರದಲ್ಲಿ ಯಾವ ರೀತಿ ನೋಡಬೇಕು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಕಾವೇರಿಗಾಗಿ ಸಂಧಾನ ಸೂತ್ರ ಅಥವಾ ನಮ್ಮ ವಾದ ಏನಿರಬೇಕು, ಅಪೀಲ್ ಎಲ್ಲಿ ಹೋಗಬೇಕು, ಜಲತಜ್ಞರು ಕೂಡ ಸರ್ಫೇಸಲ್ಲಿ ಎಷ್ಟು ವಾಟರ್ ಇದೆ ಅಂದರೆ ಮೇಲ್ಮೈನಲ್ಲಿ ಎಷ್ಟು ವಾಟರ್ ಇದೆ, ಎಷ್ಟು ನೀರನ್ನು ಬಿಡೋಕ್ಕೆ ಸಾಧ್ಯ ಇದೆ, ಬಿಡದೇ ಇದ್ರೆ ಹೇಗೆ, ಮತ್ತು ಮುಂದೆ ಕಾನೂನಾತ್ಮಕ ಹೋರಾಟಗಳು ಯಾವ ರೀತಿ ಇರಬೇಕು, ಮತ್ತು ಇತ್ತೀಚೆಗೆ ವರ್ಷಗಳಲ್ಲಿ ಮಳೆ ಸಾಮಾನ್ಯ ಸಂಗತಿಯಾಗಿ ಉಳಿಯಲ್ಲ, ಹೈಲಿ ಅನ್ಪ್ರೆಡಿಕ್ಟಬಲ್ ಅಂತೆಲ್ಲ ಹೇಳ್ತಿದಾರಲ್ಲ. ಸೊ ನಮ್ಮದು ಟೆಕ್ನಿಕಲ್ ಆಗಿ ಒಂದು ರಿಸರ್ಚ್ ಟೀಮನ್ನು ರೆಡಿ ಇಟ್ಕೊಳ್ಬೇಕು. ಆ ರಿಸರ್ಚ್ ಟೀಮ್ಗೋಸ್ಕರ ಸರ್ಕಾರ ಏನು ಹೆಜ್ಜೆ ಇಡುತ್ತೆ ನೋಡಬೇಕು. ಈಗ ನಿಮ್ಗೊಂದಷ್ಟು ಫೋಟೋಸ್ ತೋರಿಸ್ತಾ ಇದ್ದೀವಿ ನಾವು. ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಇರೋದನ್ನು ಗಮನಿಸ್ತಾ ಇದ್ದೀರಾ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಹಸ್ತಲಾಘವದ ಮೂಲಕ ಒಟ್ಟಾಗಿದ್ದೀವಿ ಈ ಇಶ್ಯೂ ಅಂತ ಬಂದಾಗ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಈ ಫೋಟೋ ಆಪರ್ಚುನಿಟಿ ಮೂಲಕ. ಅದೇ ರೀತಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಸಭೆಯಲ್ಲಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಆ್ಯಕ್ಚುಲಿ ಇಡೀ ಕಾವೇರಿ ಇಶ್ಯೂ ಬಗ್ಗೆ ಅವ್ರಿಗೆ ತುಂಬ ಜ್ಞಾನ ಇದೆ. ಹಿಂದೆ ಜಲಸಂಪನ್ಮೂಲ ಸಚಿವರ ಕೆಲಸ ಮಾಡಿದರು, ತುಂಬ ಅದ್ಭುತವಾಗಿ ಕೆಲಸ ಮಾಡಿದರು. ಸುಪ್ರೀಂ ಕೋರ್ಟ್ ಕೊಟ್ಟ ಡೈರೆಕ್ಷನನ್ನು 2 ತಿಂಗಳು ಮುಂದೂಡುವಂತೆ ಇವ್ರದ್ದೊಂದು ರಿಪೋರ್ಟ್ ಸಬ್ಮಿಟ್ ಆದಾಗ ಇವತ್ತಿಗೂ ಅದನ್ನು ನೆನೆಸ್ಕೊಳ್ತೀವಿ ಎಲ್ಲರೂ ಕೂಡ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಡಿಪಾರ್ಟ್ಮೆಂಟಲ್ ಕಾವೇರಿ ಇಶ್ಯೂ, KRS ಇಶ್ಯೂ ಅಂತೆಲ್ಲ ಬಂದಾಗ. ಸೊ ಅವರ ಅನುಭವದ ದಾರೆ ಕೂಡ ಈ ಸಭೆಯಲ್ಲಿ ಆಗತ್ತೆ. ಇದಕ್ಕೂ ಮುಂಚೆ ನಮಗೆ ರಾಜ್ಯದ ರೈತರ ಹಿತ ಮುಖ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಾಜಕಾರಣ ಪಕ್ಕಕ್ಕಿಟ್ಟು ಒಟ್ಟಿಗೆ ನಿಂತಹ ಇತಿಹಾಸ ನಮ್ಮದು ಅಂತ ಒಂದು ಪರಂಪರೆ, ರಾಜಕಾರಣದ ಪರಂಪರೆ ಹೇಳ್ತಾ ಇದ್ದಾರೆ. ಕುಡಿಯೋ ನೀರಿಗೆ ಮೊದಲ ಆದ್ಯತೆ ನಮ್ದಾಗಿದೆ ಅಂತ ಕಾವೇರಿ ಸರ್ವಪಕ್ಷ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ಭೇದ, ರಾಜಕೀಯ ಹಿತಾಸಕ್ತಿ ಪಕ್ಕಕ್ಕಿಟ್ಟು ಜನರ ಹಿತಾಸಕ್ತಿಯನ್ನ ಮಾಡೋಣ. ನಾನು ಈ ಮೊದಲೇ ಹಿರಿಯರನ್ನ ಭೇಟಿ ಮಾಡಿದ್ದೀನಿ ಅಂತ ಹೇಳಿದೆ. ಎಚ್.ಡಿ.ಕೆ. ಜೋಶಿ, ಪ್ರಹ್ಲಾದ್ ಜೋಶಿ, ಸೋಮಣ್ಣ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೆ. ಕೇಂದ್ರದಲ್ಲಿ ರಾಜ್ಯದ ಪರ ಮಾತನಾಡಿದ್ದಾರೆ ಅಂತ ಇಲ್ಲೂ ಕೂಡ ಅಷ್ಟೇ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರು. ಸಂಸತ್ ಸದಸ್ಯರ ಸಭೆಯಲ್ಲಿ ರಾಜ್ಯದ ಪರ ನಿಲ್ಲುವ ಮಾತನ್ನ ಕೂಡ ಕೊಟ್ಟಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಸೊ ಬಿಜೆಪಿ, JDS ಮತ್ತು ಕಾಂಗ್ರೆಸ್ ಈ ಎಲ್ಲ ಪಕ್ಷಗಳ ಚಿಹ್ನೆಯನ್ನ ಸಭೆಯಿಂದ ಆಚೆ ಇಟ್ಟು ನಾವು ಚರ್ಚೆ ಮಾಡ್ತಾ ಇರೋದು ಒಂದೇ ಇಶ್ಯೂ, ಅದು ರಾಜ್ಯದ ಜನರಿಗೆ ಒಳ್ಳೇದಾಗೋ ಇಶ್ಯೂ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಯಾವ ರೀತಿ ಚರ್ಚೆ ಹೋಗ್ತಾ ಇದೆ? ಚರ್ಚೆ ಫ್ರೂಟ್ಫುಲ್ ಆಗಬೇಕು ಅಂದರೆ ಒಂದಷ್ಟು ಮೆಷರ್ಸನ್ನು ತಗೊಳ್ಬೇಕು, ಮುಂದೆ ಸಮಸ್ಯೆ ಆಗದೇ ಇರೋ ರೀತಿ ನೋಡ್ಕೊಳ್ಬೇಕು, ಮತ್ತು ಈಗ ಎದುರಾಗಿರುವ ಸಮಸ್ಯೆಗೆ ಸೊಲ್ಯೂಷನ್ ಬೇಕು. ಆ ನಿಟ್ಟಿನಲ್ಲಿ ಹೇಗೆ ನಡೀತಾ ಇದೆ ಸಭೆ ಅಂತ ಅನ್ಸುತ್ತೆ? ಮಮತಾ, ಹಾಗೆ ನೋಡೋಕ್ಕೋದ್ರೆ ಈಗ ಎದುರಾಗಿರೋ ಸಮಸ್ಯೆ ಅಂದರೆ ಏನು CWRCಯಲ್ಲಿ ಕೊಟ್ಟಂಥ ಡೈರೆಕ್ಷನ್ ಇತ್ತು ಮತ್ತು CWM ಕೊಟ್ಟಂಥ ಡೈರೆಕ್ಷನ್ ಇತ್ತು. ಇದ್ರ ಪ್ರಕಾರ ನೀರು ಬಿಡೋಕ್ಕೆ ಸಮಸ್ಯೆ ಇದೆ ಅನ್ನುವಂಥ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು, ಅದಕ್ಕೆ ಪೂರಕವಾಗಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಮತ್ತು CM ಅವರು ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದಂಥದ್ದು. ಆದರೆ ಕಳೆದ 3-4 ದಿನಗಳಿಂದ ಪ್ರಕೃತಿ ಒಂದಷ್ಟು ಬೆಂಬಲಿಸಂಗೆ ಕಾಣಿಸ್ತಾ ಇದೆ. ಅಂದರೆ ಮಳೆ ಆಗ್ತಾ ಇರುವಂಥದ್ದು ಮತ್ತು ನೀರಿನ ಹೊರಹರಿವು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಸಹಜವಾಗಿ ಒಂದು ರೀತಿಯಲ್ಲಿ ಸರ್ಕಾರ ಮತ್ತು ರಾಜ್ಯ ನೆಮ್ಮದಿಯ ನಿಟ್ಟುಸಿರು ಬಿಡುವ ಪರಿಸ್ಥಿತಿ. ಅದರ ಹೊರತಾಗಿಯೂ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ರಾಜ್ಯದಲ್ಲಿ ಈ ಬಾರಿ ತೀವ್ರ ಬರದ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಕೆಲವು ದಿನಗಳಿಂದ ಮಾತ್ರ ಮಲೆನಾಡು ಮತ್ತು ಕರಾವಳಿ ಘಟ್ಟ ಪ್ರದೇಶಗಳು ಕೆಲವು ಕಡೆ ಮಳೆ ಆಗ್ತಿರೋದ್ರಿಂದ ಅದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ನೆರವಿನ ಭಾಗವಾಗಿ ಸಹಜವಾಗಿ ಒಂದು ಸ್ವಲ್ಪ ನೀರು ಬಂದಿರಬಹುದು ಮಡಿಕೇರಿ ಭಾಗದ ಮಳೆಯ ಪರಿಣಾಮವಾಗಿ. ಆದರೆ ಮುಂದೆ ಇದೇ ರೀತಿ ಪರಿಸ್ಥಿತಿ ಇಲ್ಲದೆ ಇದ್ರೆ ಸಹಜವಾಗಿ ನಮ್ಗೆ ಆವಾಗ ಮತ್ತೆ ಸಂಕಷ್ಟ ಎದುರಾಗಬಹುದು. ಆವಾಗ ಲೀಗಲ್ ಬ್ಯಾಟಲ್ ಹೇಗಿರಬೇಕು ಅನ್ನೋದು ಒಂದು ಭಾಗ. ಮತ್ತೆ ಈಗ ನಾವು ಪರ್ಯಾಯವಾಗಿ ಏನು ಮಾಡಬಹುದು, ಪ್ರತಿ ಬಾರಿ ಇದೇ ರೀತಿ ಸಮಸ್ಯೆ ಆದಾಗ ಈ ರೀತಿ ಸಂಕಷ್ಟಕ್ಕೆ ಸಿಲುಕತ್ತೆ ರಾಜ್ಯ ಮತ್ತು ಹಿನ್ನಡೆ ಆಗುವಂಥದ್ದು ರಾಜ್ಯಕ್ಕೆ ಮತ್ತು ನೀರಿನ ಸಮಸ್ಯೆ ಆಗುವಂಥದ್ದು ರಾಜ್ಯದ ರೈತರ ಪಾಲಿಗೆ ಮತ್ತು ಕುಡಿಯುವ ನೀರಿನ ವಿಚಾರದಲ್ಲೂ ಒಂದು ರೀತಿ ಆತಂಕ ಕೂಡ ಎದುರಿಸ್ತೀವಿ ಯಾವಾಗಲೂ ಅನ್ನುವಂಥದ್ದು. ಇದೆಲ್ಲದಕ್ಕೂ ಒಂದು ಶಾಶ್ವತ ಪರಿಹಾರ ಅನ್ನೋ ರೀತಿಯಲ್ಲಿ ಏನೆಲ್ಲ ಸಾಧ್ಯ ಅನ್ನುವಂಥ, ಯಾಕಂದರೆ ಸುಮಾರು 6 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರ ಸಚಿವರುಗಳಿದ್ದಾರೆ, ಅವರೆಲ್ಲರೊಂದಿಗೂ ಕೂಡ ಮುಕ್ತವಾಗಿ ಚರ್ಚೆ ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ತಮ್ಮದೇ ಆದ ರೀತಿಯಲ್ಲಿ ಸಲಹೆಯನ್ನು ಕೊಡಬಹುದು. ಯಾಕಂದರೆ ಎಲ್ಲ ಮುಖ್ಯಮಂತ್ರಿಗಳ ಅವಧಿಯಲ್ಲೂ ಕೂಡ ಕಾವೇರಿಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಒಂದು ರೀತಿಯಲ್ಲಿ ಅವರು ಎದುರಿಸಿದವರು. ಹಾಗಾಗಿ ಈ ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮತ್ತು ಮುಂದೆ ಹೇಗೆ ಮುಂದುವರಿಬೇಕು ನಾವು ಕಾನೂನಾತ್ಮಕವಾಗಿ ಅನ್ನುವಂಥದ್ದು ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲೂ
ಕೂಡ ಒತ್ತಡಗಳಿದ್ರೆ ಅದಕ್ಕೂ ಕೂಡ ಇದು ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರದ ಮಾತುಕತೆಗಳು ನಡೀತಾ ಇದೆ ಮಮತಾ. ಧನ್ಯವಾದ ಸುಖೇಶ್ ತಮ್ಮ ಮಾಹಿತಿಗಾಗಿ. ಶಾಶ್ವತ ಪರಿಹಾರದ ಬಗ್ಗೆ ಚರ್ಚೆಗಳು ನಡೆಯುತ್ತಾ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಮತ್ತು ಈಗಿರುವ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಹೇಗೆ ಮತ್ತು ಸಂಕಷ್ಟ ಸೂತ್ರ ರೂಪಿಸುವ ಅಗತ್ಯತೆ ಎಷ್ಟಿದೆ. ನೀರು ಸಂಕಷ್ಟ ಬಂದಾಗ ರಾಜಕೀಯ ಮಾಡೋದಕ್ಕಿಂತ ನೀರು ಸಮೃದ್ಧವಾಗಿರ್ಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದೆಲ್ಲ ಡಿಸ್ಕಸ್ ಮಾಡ್ತಾರೆ. ಡೀಟೇಲ್ ಆಗಿ ನೋಡೋಣ.